ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ನಾವು ಕಳೆದ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ಚಾಲುಕ್ಯರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳ್ಕೊಂಡ್ವಿ. ಅಂದರೆ ಬಾದಾಮಿ ಚಾಲುಕ್ಯರು ಹಾಗೂ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಭಾಗ 1ರಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಪ್ರಸ್ತುತ ವಿಡಿಯೋ ಭಾಗ 2ರಲ್ಲಿ ನಾವು ನೋಡುವಂತಹ ವಿಷಯಗಳು ಏನು ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮ್ಮ ಒಂದು ಜ್ಞಾನದ ಮಟ್ಟವನ್ನು ಹೆಚ್ಚಿಸುವುದರ ಸಲುವಾಗಿ ನಾನು ಎಲ್ಲ ತರಗತಿ ವಿಷಯದಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೀನಿ. ಆದಷ್ಟು ನೀವೇ ಯೋಚನೆ ಮಾಡಿ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮಗೇನಾದರೂ ಗೊಂದಲವಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದಕ್ಕೆ ಉತ್ತರವನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಆದಷ್ಟು ಸ್ವತಃ ನೀವೇ ಯೋಚನೆ ಮಾಡಿ ಉತ್ತರಿಸಲು ಪ್ರಯತ್ನಿಸಿ. ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ವಿಡಿಯೋ ಭಾಗ 2ರಲ್ಲಿ ನಾವು ನೋಡೋಣ. 60 ಬಹು ಆಯ್ಕೆ ಪ್ರಶ್ನೆಗಳು ವಿಡಿಯೋ ಭಾಗ 2. ಹಾಗೆಯೇ ಇನ್ನೂ ಯಾರು ನನ್ನ ತರಗತಿಗೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿಕೊಡಿ. ಅವರಿಗೂ ಕೂಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಹಾಯಕವಾಗುತ್ತದೆ. ತರಗತಿಯನ್ನು ಪ್ರಾರಂಭಿಸೋಣ. ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಇವರಿಗೆ ಸಂಬಂಧಿಸಿದ 60 ಬಹುಮುಖ್ಯ ಬಹು ಆಯ್ಕೆ ಪ್ರಶ್ನೆಗಳು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ. ಇದಕ್ಕೆ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ವಿಡಿಯೋ ಭಾಗ 2 ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ವಿಡಿಯೋ ಭಾಗ 2. ಇದಕ್ಕೆ ಸಂಬಂಧಿಸಿದಂತಹ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ನೋಡೋಣ. ನಂತರ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಇದೇ ವಿಡಿಯೋ ಭಾಗ 2ರಲ್ಲಿ ನಾವು ನೋಡೋಣ. ಬಾದಾಮಿ ಚಾಲುಕ್ಯರು ಮತ್ತು ಸಾಹಿತ್ಯ ಇದಕ್ಕೆ ಸಂಬಂಧಿಸಿದಂತಹ MCQ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ನೈಜ ಸಂಸ್ಥಾಪಕ ಯಾರು? ಆಪ್ಷನ್ ಎ 1ನೇ ಜಯಸಿಂಹ, ಆಪ್ಷನ್ ಬಿ 1ನೇ ಪುಲಕೇಶಿ, ಆಪ್ಷನ್ ಸಿ 2ನೇ ಪುಲಕೇಶಿ, ಆಪ್ಷನ್ ಡಿ ಮಂಗಳೇಶ. ಪ್ರಶ್ನೆ ಸಂಖ್ಯೆ 2, ಚಾಲುಕ್ಯರ ಮೂಲ ರಾಜಧಾನಿ ವಾತಾಪಿಯನ್ನು ಕೋಟೆಯಾಗಿ ನಿರ್ಮಿಸಿದ ರಾಜ ಯಾರು? ಆಪ್ಷನ್ ಎ ಪುಲಕೇಶಿ, ಆಪ್ಷನ್ ಬಿ ರಣರಾಗ, ಆಪ್ಷನ್ ಸಿ 1ನೇ ವಿಕ್ರಮಾದಿತ್ಯ, ಆಪ್ಷನ್ ಡಿ 2ನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 3, ಪ್ರಸಿದ್ಧ ಐಹೊಳೆ ಶಾಸನವನ್ನು ಕ್ರಿಸ್ತಶಕ 634ರಲ್ಲಿ ಪ್ರಸಿದ್ಧ ಐಹೊಳೆ ಶಾಸನವನ್ನು ರಚಿಸಿದ ಕವಿ ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ರವಿಕೀರ್ತಿ, ಆಪ್ಷನ್ ಸಿ ನಾಗವರ್ಮ, ಆಪ್ಷನ್ ಡಿ ದುರ್ಗಸಿಂಹ. ಪ್ರಶ್ನೆ ಸಂಖ್ಯೆ 4, ರವಿಕೀರ್ತಿಯು ಐಹೊಳೆ ಶಾಸನದಲ್ಲಿ ತನ್ನನ್ನು ಯಾವ ಸಂಸ್ಕೃತ ಮಹಾಕವಿಗಳಿಗೆ ಹೋಲಿಸಿಕೊಂಡಿದ್ದಾನೆ? ಆಪ್ಷನ್ ಎ ಕಾಳಿದಾಸ ಮತ್ತು ಭಾರವಿ, ಆಪ್ಷನ್ ಬಿ ಭಾಸ ಮತ್ತು ಶೂದ್ರಕ, ಆಪ್ಷನ್ ಸಿ ದಂಡಿ ಮತ್ತು ಬಾಣಭಟ್ಟ, ಆಪ್ಷನ್ ಡಿ ವ್ಯಾಸ ಮತ್ತು ವಾಲ್ಮೀಕಿ. ಪ್ರಶ್ನೆ ಸಂಖ್ಯೆ 5, 2ನೇ ಪುಲಕೇಶಿಯು ಉತ್ತರ ಭಾರತದ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಉಲ್ಲೇಖ ಎಲ್ಲಿದೆ? ಆಪ್ಷನ್ ಎ ಆಲ್ಮಿಡಿ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ, ಆಪ್ಷನ್ ಸಿ ಬಾದಾಮಿ ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ಪ್ರಶ್ನೆ ಸಂಖ್ಯೆ 6, ಕನ್ನಡದ ಪ್ರಥಮ ತ್ರಿಪದಿ ಲಕ್ಷಣದ ಕಾವ್ಯರೂಪ
ಕಂಡುಬರುವ ಕಪ್ಪೆ ಅರಬಟ್ಟನ ಶಾಸನ ಎಲ್ಲಿದೆ? ಆಪ್ಷನ್ ಎ ಐಹೊಳೆ, ಆಪ್ಷನ್ ಬಿ ಪಟ್ಟದಕಲ್ಲು, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಮಹಾಕೂಟ. ಪ್ರಶ್ನೆ ಸಂಖ್ಯೆ 7. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲುಗಳು ಯಾವ ಶಾಸನದಲ್ಲಿವೆ? ಆಪ್ಷನ್ ಎ ಕಪ್ಪೆ ಅರಬಟ್ಟನ ಶಾಸನ, ಆಪ್ಷನ್ ಬಿ ಕುರುಗೋಡು ಶಾಸನ, ಆಪ್ಷನ್ ಸಿ ಅಲ್ಮಿಡಿ ಶಾಸನ, ಆಪ್ಷನ್ ಡಿ ಶ್ರವಣಬೆಳಗೊಳ ಶಾಸನ. ಪ್ರಶ್ನೆ ಸಂಖ್ಯೆ 8. ಬಾದಾಮಿ ಚಾಲುಕ್ಯರ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ವಿದೂಷಿ ಅಥವಾ ಕವಯಿತ್ರಿ ವಿಜಯ ಭಟ್ಟಾರಿಕೆ ಅಥವಾ ವಿಚ್ಚಿಕೆ ರಚಿಸಿದ ಕೃತಿ ಯಾವುದು? ಆಪ್ಷನ್ ಎ ಕೌಮುದಿ ಮಹೋತ್ಸವ, ಆಪ್ಷನ್ ಬಿ ಮದನ ತಿಲಕ, ಆಪ್ಷನ್ ಸಿ ವಿಕ್ರಮಾಂಕ ದೇವಚರಿತ, ಆಪ್ಷನ್ ಡಿ ಕಾವ್ಯಾವಲೋಕನ. ಪ್ರಶ್ನೆ ಸಂಖ್ಯೆ 9. ವಿಜಯ ಭಟ್ಟಾರಿಕೆಯು ಯಾವ ಚಾಲುಕ್ಯ ರಾಜನ ಹೆಂಡತಿ ಅಥವಾ ಸೊಸೆಯಾಗಿದ್ದಳು? ಆಪ್ಷನ್ ಎ ಎರಡನೇ ಪುಲಿಕೇಶಿ, ಆಪ್ಷನ್ ಬಿ ಚಂದ್ರಾದಿತ್ಯ, ಆಪ್ಷನ್ ಸಿ ಒಂದನೇ ವಿಕ್ರಮಾದಿತ್ಯ, ಆಪ್ಷನ್ ಡಿ ಮಂಗಳೇಶ. ಪ್ರಶ್ನೆ ಸಂಖ್ಯೆ 10. ಸಂಸ್ಕೃತದ ಕಾವ್ಯಾದರ್ಶ ಬರೆದ ದಂಡಿ ಕವಿಯು ಯಾವ ಚಾಲುಕ್ಯ ರಾಜನ ಕಾಲದಲ್ಲಿ ಇದ್ದನೆಂದು ಹೇಳಲಾಗುತ್ತದೆ? ಆಪ್ಷನ್ ಎ ಒಂದನೇ ವಿಕ್ರಮಾದಿತ್ಯ, ಆಪ್ಷನ್ ಬಿ ಎರಡನೇ ಪುಲಕೇಶಿ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ ಡಿ ಎರಡನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 11. ಕೌಮುದಿ ಮಹೋತ್ಸವ ಕೃತಿಯನ್ನು ರಚಿಸಿದ ವಿಚ್ಚಿಕೆಯನ್ನು ಕರ್ನಾಟ ರಾಜಪ್ರಿಯ ಕಾವ್ಯದಾತ್ರಿ ಎಂದು ಹೊಗಳಿದ ಕವಿ ಯಾರು? ಆಪ್ಷನ್ ಎ ರಾಜಶೇಖರ, ಆಪ್ಷನ್ ಬಿ ಕಾಳಿದಾಸ, ಆಪ್ಷನ್ ಸಿ ಭಾರವಿ, ಆಪ್ಷನ್ ಡಿ ಬಾಣಭಟ್ಟ. ಪ್ರಶ್ನೆ ಸಂಖ್ಯೆ 12. ಬಾದಾಮಿಯ ಕುಡಗೋಲು ಮುಖದ ಗುಹಾಲಯಗಳನ್ನು ಕೇವ್ ಟೆಂಪಲ್ಸ್ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಮಂಗಳೇಶ, ಆಪ್ಷನ್ ಬಿ ಒಂದನೇ ಪುಲಕೇಶಿ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಡಿ ಎರಡನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 13. ಪರಮೇಶ್ವರ, ಸತ್ಯಾಶ್ರಯ, ದಕ್ಷಿಣ ಪತೇಶ್ವರ ಎಂಬ ಬಿರುದುಗಳನ್ನು ಹೊಂದಿದ ರಾಜ ಯಾರು? ಆಪ್ಷನ್ ಎ ಒಂದನೇ ಪುಲಕೇಶಿ, ಆಪ್ಷನ್ ಬಿ ಎರಡನೇ ಪುಲಕೇಶಿ, ಆಪ್ಷನ್ ಸಿ ಮಂಗಳೇಶ, ಆಪ್ಷನ್ ಡಿ ಎರಡನೇ ವಿಕ್ರಮಾದಿತ್ಯ. ಬಾದಾಮಿ ಚಾಲುಕ್ಯರ ರಾಜಲಾಂಛನ ಅಥವಾ ರಾಜಮುದ್ರೆ ಯಾವುದಾಗಿತ್ತು? ಆಪ್ಷನ್ ಎ ಗಂಡಭೇರುಂಡ, ಆಪ್ಷನ್ ಬಿ ವರಹ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಆನೆ. ಪ್ರಶ್ನೆ ಸಂಖ್ಯೆ 15. ಮಹಾಕೂಟ ತೂಣಶಾಸನವನ್ನು ಹೊರಡಿಸಿದ ಚಾಲುಕ್ಯ ದೊರೆ ಯಾರು? ಆಪ್ಷನ್ ಎ ಮಂಗಳೇಶ, ಆಪ್ಷನ್ ಬಿ ಒಂದನೇ ಪುಲಕೇಶಿ, ಆಪ್ಷನ್ ಸಿ ಎರಡನೇ ಪುಲಕೇಶಿ, ಆಪ್ಷನ್ ಡಿ ಒಂದನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 16. ಐಹೊಳೆ ಶಾಸನವು ಯಾವ ಭಾಷೆ ಮತ್ತು ಲಿಪಿಯಲ್ಲಿದೆ? ಆಪ್ಷನ್ ಎ ಕನ್ನಡ ಭಾಷೆ ಬ್ರಾಹ್ಮಿ ಲಿಪಿ, ಆಪ್ಷನ್ ಬಿ ಸಂಸ್ಕೃತ ಭಾಷೆ ಹಳಗನ್ನಡ ಲಿಪಿ, ಆಪ್ಷನ್ ಸಿ ಪ್ರಾಕೃತ ಭಾಷೆ, ಆಪ್ಷನ್ ಡಿ ತೆಲುಗು ಭಾಷೆ. ಪ್ರಶ್ನೆ ಸಂಖ್ಯೆ 17. ಬಾದಾಮಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಚೀನಾ ಯಾತ್ರಿಕ ಹುಯೆನ್ಸಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಆಪ್ಷನ್ ಎ ಎರಡನೇ ಪುಲಕೇಶಿ, ಆಪ್ಷನ್ ಬಿ ಮಂಗಳೇಶ, ಆಪ್ಷನ್ ಸಿ ಒಂದನೇ ವಿಕ್ರಮಾದಿತ್ಯ, ಆಪ್ಷನ್ ಡಿ ಎರಡನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 18. ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಲೋಕಮಹಾದೇವಿ, ಆಪ್ಷನ್ ಬಿ ತ್ರೈಲೋಕ್ಯ ಮಹಾದೇವಿ, ಆಪ್ಷನ್ ಸಿ ವಿಜಯ ಭಟ್ಟಾರಿಕೆ, ಆಪ್ಷನ್ ಡಿ ವಿನಯವತಿ. ಪ್ರಶ್ನೆ ಸಂಖ್ಯೆ 19. ಪಟ್ಟದ ಕಲ್ಲಿನ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸಿದ ರಾಜಾರಾಣಿ ಯಾರು? ಆಪ್ಷನ್ ಎ ತ್ರೈಲೋಕ್ಯ ಮಹಾದೇವಿ, ಆಪ್ಷನ್ ಬಿ ಲೋಕಮಹಾದೇವಿ, ಆಪ್ಷನ್ ಸಿ ವಿಚ್ಚಿಕಾ, ಆಪ್ಷನ್ ಡಿ
ಶಾಂತಲ. ಪ್ರಶ್ನೆ ಸಂಖ್ಯೆ 20. ಎರಡನೇ ವಿಕ್ರಮಾದಿತ್ಯನು ಪಲ್ಲವರ ರಾಜಧಾನಿ ಕಂಚಿಯನ್ನು ಗೆದ್ದ ನೆನಪಿಗಾಗಿ ನಿರ್ಮಿಸಿದ ದೇವಾಲಯ ಯಾವುದು? ಆಪ್ಷನ್ ಎ ವಿರೂಪಾಕ್ಷ ದೇವಾಲಯ, ಆಪ್ಷನ್ ಬಿ ಲಾಡ್ಕನ್ ದೇವಾಲಯ, ಆಪ್ಷನ್ ಸಿ ದುರ್ಗಾ ದೇವಾಲಯ, ಆಪ್ಷನ್ ಡಿ ಮೇಗುತಿ ಜೈನ ದೇವಾಲಯ. ಪ್ರಶ್ನೆ ಸಂಖ್ಯೆ 21. ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ತೊಟ್ಟಿಲು, ಆಪ್ಷನ್ ಬಿ ತವರು ಮನೆ, ಆಪ್ಷನ್ ಸಿ ಕಿರೀಟ, ಆಪ್ಷನ್ ಡಿ ದೇವಾಲಯಗಳ ನಗರಿ. ಪ್ರಶ್ನೆ ಸಂಖ್ಯೆ 22. ಐಹೊಳೆಯ ಮೇಗುತಿ ಜೈನ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾಗಿರುವ ಶಾಸನ ಯಾವುದು? ಆಪ್ಷನ್ ಎ ಕಪ್ಪೇರಭಟ್ಟ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ, ಆಪ್ಷನ್ ಸಿ ಬಾದಾಮಿ ಶಾಸನ, ಆಪ್ಷನ್ ಡಿ ಮಹಾಕೂಟ ಶಾಸನ. ಪ್ರಶ್ನೆ ಸಂಖ್ಯೆ 23. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯ ಭಾಷೆಯಾಗಿ ಹೆಚ್ಚಾಗಿ ಬಳಕೆಯಲ್ಲಿದ್ದ ಭಾಷೆ ಯಾವುದು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಮರಾಠಿ, ಆಪ್ಷನ್ ಡಿ ಹಿಂದಿ. ಪ್ರಶ್ನೆ ಸಂಖ್ಯೆ 24. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಧಾರ್ಮಿಕ ಮತ್ತು ಜನಸಾಮಾನ್ಯರ ಭಾಷೆಯಾಗಿ ಬೆಳೆದದ್ದು ಯಾವುದು? ಆಪ್ಷನ್ ಎ ಪ್ರಾಕೃತ ಮತ್ತು ಕನ್ನಡ, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ಮಲಯಾಳಂ, ಆಪ್ಷನ್ ಡಿ ಪಾಳಿ. ಪ್ರಶ್ನೆ ಸಂಖ್ಯೆ 25. ಬಾದಾಮಿ ಚಾಲುಕ್ಯರ ಕಾಲದ ಕಪ್ಪೆ ಅರಭಟ್ಟನ ಶಾಸನದಲ್ಲಿರುವ ಪದ್ಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 5 ಪದ್ಯಗಳು, ಆಪ್ಷನ್ ಬಿ 10 ಪದ್ಯಗಳು, ಆಪ್ಷನ್ ಸಿ 2 ಪದ್ಯಗಳು, ಆಪ್ಷನ್ ಡಿ 8 ಪದ್ಯಗಳು. 26. ಪ್ರಶ್ನೆ ಸಂಖ್ಯೆ ಚಾಲುಕ್ಯ ರಾಜ ಮಂಗಳೇಶನ ಕಾಲದ ಪ್ರಸಿದ್ಧ ಶಾಸನ ಯಾವುದು? ಆಪ್ಷನ್ ಎ ಮಹಾಕೂಟ ಸ್ತಂಭ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ, ಆಪ್ಷನ್ ಸಿ ಆಲ್ಮಿಡಿ ಶಾಸನ, ಆಪ್ಷನ್ ಡಿ ಕುರುಗೋಡು ಶಾಸನ. ಪ್ರಶ್ನೆ ಸಂಖ್ಯೆ 27. ಹಯಗ್ರೀವ ವಧ ಎಂಬ ಸಂಸ್ಕೃತ ಕಾವ್ಯವನ್ನು ಬರೆದ ಚಾಲುಕ್ಯ ಯುಗದ ಕವಿ ಯಾರು? ಆಪ್ಷನ್ ಎ ಭರ್ತೃಮೆಂಟ, ಆಪ್ಷನ್ ಬಿ ಭರತ, ಆಪ್ಷನ್ ಸಿ ಭಾಷಾ, ಆಪ್ಷನ್ ಡಿ ದಂಡಿ. ಪ್ರಶ್ನೆ ಸಂಖ್ಯೆ 28. ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ ಯಾರು? ಆಪ್ಷನ್ ಎ 2ನೇ ಕೀರ್ತಿವರ್ಮ, ಆಪ್ಷನ್ ಬಿ 2ನೇ ವಿಕ್ರಮಾದಿತ್ಯ, ಆಪ್ಷನ್ ಸಿ ವಿನಯಾದಿತ್ಯ, ಆಪ್ಷನ್ ಡಿ ವಿಜಯಾದಿತ್ಯ. ಪ್ರಶ್ನೆ ಸಂಖ್ಯೆ 29. ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ದಂತಿದುರ್ಗ, ಆಪ್ಷನ್ ಬಿ 1ನೇ ಕೃಷ್ಣ, ಆಪ್ಷನ್ ಸಿ ನೃಪತುಂಗ, ಆಪ್ಷನ್ ಡಿ ಗೋವಿಂದ. ಪ್ರಶ್ನೆ ಸಂಖ್ಯೆ 30. ರವಿಕೀರ್ತಿಯು ಐಹೊಳೆ ಶಾಸನವನ್ನು ಯಾವ ವರ್ಷದಲ್ಲಿ ಕೆತ್ತಿಸಿದನು? ಆಪ್ಷನ್ ಎ ಕ್ರಿಸ್ತಶಕ 634, ಆಪ್ಷನ್ ಬಿ ಕ್ರಿಸ್ತಶಕ 450, ಆಪ್ಷನ್ ಸಿ ಕ್ರಿಸ್ತಶಕ 700, ಆಪ್ಷನ್ ಡಿ ಕ್ರಿಸ್ತಶಕ 850. ಇಲ್ಲಿಗೆ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಿಸಿದಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂಥ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದೆ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಿಸಿದಂಥ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಚಾಲುಕ್ಯರ ಕಾಲದ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳು MCQ ಕ್ವಶನ್ಸ್. ಕನ್ನಡದ ಪ್ರಥಮ ತ್ರಿಪದಿ ಲಕ್ಷಣದ ಕಾವ್ಯರೂಪ ಕಂಡುಬರುವ ಶಾಸನ ಯಾವುದು? ಆಪ್ಷನ್ ಎ ಆಲ್ಮಿಡಿ ಶಾಸನ, ಆಪ್ಷನ್ ಬಿ ಕಪ್ಪೆಅರಭಟ್ಟನ ಶಾಸನ, ಆಪ್ಷನ್ ಸಿ ಶ್ರವಣಬೆಳಗೊಳ ಶಾಸನ, ಆಪ್ಷನ್ ಡಿ ಬಾದಾಮಿ ಶಾಸನ. ಪ್ರಶ್ನೆ ಸಂಖ್ಯೆ 2. ಲೋಕೋಪಕಾರ ಎಂಬ ಪ್ರಥಮ ವಿಶ್ವಕೋಶ ಮಾದರಿಯ ಕನ್ನಡ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ 1ನೇ ಚಾವುಂಡರಾಯ, ಆಪ್ಷನ್ ಬಿ 2ನೇ ಚಾವುಂಡರಾಯ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ದುರ್ಗಸಿಂಹ. ಪ್ರಶ್ನೆ ಸಂಖ್ಯೆ 3. 2ನೇ ಚಾವುಂಡರಾಯನು ಕಲ್ಯಾಣಿ ಚಾಲುಕ್ಯರ ಯಾವ ರಾಜನ ಆಸ್ಥಾನದಲ್ಲಿದ್ದನು? ಆಪ್ಷನ್ ಎ 1ನೇ ಸೋಮೇಶ್ವರ, ಆಪ್ಷನ್ ಬಿ 2ನೇ ಜಯಸಿಂಹ, ಆಪ್ಷನ್ ಸಿ 2ನೇ ತೈಲಪ, ಆಪ್ಷನ್ ಡಿ 6ನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 4. ಗಂಗರ ಮಂತ್ರಿ ಚಾವುಂಡರಾಯ ರಚಿಸಿದ ಪ್ರಸಿದ್ಧ ಜೈನ ಕೃತಿ ಯಾವುದು?
ಆಪ್ಷನ್ ಎ ಲೋಕೋಪಕಾರ, ಆಪ್ಷನ್ ಬಿ ಅಜಿತ ಪುರಾಣ, ಆಪ್ಷನ್ ಸಿ ಚಾವುಂಡರಾಯ ಪುರಾಣ ಅಥವಾ ತ್ರಿಶಶ್ರೀ ಲಕ್ಷಣ ಮಹಾಪುರಾಣ, ಆಪ್ಷನ್ ಡಿ ಸುಕುಮಾರ ಚರಿತೆ. ಪ್ರಶ್ನೆ ಸಂಖ್ಯೆ 5. ಕವಿಚಕ್ರವರ್ತಿ ಬಿರುದಾಂಕಿತ ರನ್ನನು ಯಾರ ಆಸ್ಥಾನದ ಪ್ರಮುಖ ಕವಿಯಾಗಿದ್ದನು? ಆಪ್ಷನ್ ಎ ಎರಡನೇ ತೈಲಪ್ಪ ಮತ್ತು ಸತ್ಯಾಶ್ರಯ, ಆಪ್ಷನ್ ಬಿ ಒಂದನೇ ವಿಕ್ರಮಾದಿತ್ಯ, ಆಪ್ಷನ್ ಸಿ ಒಂದನೇ ಸೋಮೇಶ್ವರ, ಆಪ್ಷನ್ ಡಿ ಎರಡನೇ ಜಯಸಿಂಹ. ಪ್ರಶ್ನೆ ಸಂಖ್ಯೆ 6. ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದಲ್ಲಿ ಯಾರನ್ನು ಭೀಮನಿಗೆ ಹೋಲಿಸಿ ವರ್ಣಿಸಲಾಗಿದೆ? ಆಪ್ಷನ್ ಎ ಎರಡನೇ ತೈಲಪ್ಪ, ಆಪ್ಷನ್ ಬಿ ಸತ್ಯಾಶ್ರಯ, ಆಪ್ಷನ್ ಸಿ ಆರನೇ ವಿಕ್ರಮಾದಿತ್ಯ, ಆಪ್ಷನ್ ಡಿ ಚಾವುಂಡರಾಯ. ಪ್ರಶ್ನೆ ಸಂಖ್ಯೆ 7. ಕರ್ನಾಟಕ ಪಂಚತಂತ್ರ ಕೃತಿಯನ್ನು ಚಂಪು ಶೈಲಿಯಲ್ಲಿ ರಚಿಸಿದ ಕವಿ ಯಾರು? ಆಪ್ಷನ್ ಎ ಚಂದ್ರರಾಜ, ಆಪ್ಷನ್ ಬಿ ಎರಡನೇ ನಾಗವರ್ಮ, ಆಪ್ಷನ್ ಸಿ ದುರ್ಗಸಿಂಹ, ಆಪ್ಷನ್ ಡಿ ಶ್ರೀಧರಾಚಾರ್ಯ. ಪ್ರಶ್ನೆ ಸಂಖ್ಯೆ 8. ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರವು ಮೂಲತಃ ಯಾರ ಸಂಸ್ಕೃತ ಪಂಚತಂತ್ರವನ್ನು ಆಧರಿಸಿದೆ? ಆಪ್ಷನ್ ಎ ವಿಷ್ಣು ಶರ್ಮಾ, ಆಪ್ಷನ್ ಬಿ ಹೊಸಭಾಗ ಭಟ್ಟ, ಆಪ್ಷನ್ ಸಿ ದಂಡಿ, ಆಪ್ಷನ್ ಡಿ ಭಾಸ. ಪ್ರಶ್ನೆ ಸಂಖ್ಯೆ 9. ಕನ್ನಡದ ಪ್ರಥಮ ಕಾಮಶಾಸ್ತ್ರ ಗ್ರಂಥವಾದ ಮದನ ತಿಲಕದ ಕರ್ತೃ ಯಾರು? ಆಪ್ಷನ್ ಎ ಶ್ರೀಧರಾಚಾರ್ಯ, ಆಪ್ಷನ್ ಬಿ ಚಂದ್ರರಾಜ, ಆಪ್ಷನ್ ಸಿ ಶಾಂತಿನಾಥ, ಆಪ್ಷನ್ ಡಿ ಒಂದನೇ ನಾಗವರ್ಮ. ಪ್ರಶ್ನೆ ಸಂಖ್ಯೆ 10. ಚಂದ್ರರಾಜನು ಯಾರ ದಂಡನಾಯಕನಾದ ರೇವಣನ ಆಶ್ರಯದಲ್ಲಿದ್ದನು? ಆಪ್ಷನ್ ಎ ಎರಡನೇ ಜಯಸಿಂಹ, ಆಪ್ಷನ್ ಬಿ ಎರಡನೇ ತೈಲಪ್ಪ, ಆಪ್ಷನ್ ಸಿ ಒಂದನೇ ಸೋಮೇಶ್ವರ, ಆಪ್ಷನ್ ಡಿ ಮೂರನೇ ಸೋಮೇಶ್ವರ. ಪ್ರಶ್ನೆ ಸಂಖ್ಯೆ 11. ಕನ್ನಡದ ಪ್ರಥಮ ಜ್ಯೋತಿಷ್ಯ ಗ್ರಂಥವಾದ ಜಾತಕ ತಿಲಕ ಇದನ್ನು ಬರೆದವರು ಯಾರು? ಆಪ್ಷನ್ ಎ ಶ್ರೀಧರಾಚಾರ್ಯ, ಆಪ್ಷನ್ ಬಿ ದುರ್ಗಸಿಂಹ, ಆಪ್ಷನ್ ಸಿ ಎರಡನೇ ಚಾವುಂಡರಾಯ, ಆಪ್ಷನ್ ಡಿ ನಯಸೇನ. ಪ್ರಶ್ನೆ ಸಂಖ್ಯೆ 12. ಶ್ರೀಧರಾಚಾರ್ಯನು ಯಾವ ಚಾಲುಕ್ಯ ರಾಜನ ಕಾಲದಲ್ಲಿದ್ದನು? ಆಪ್ಷನ್ ಎ ಒಂದನೇ ಸೋಮೇಶ್ವರ, ಆಪ್ಷನ್ ಬಿ ಆರನೇ ವಿಕ್ರಮಾದಿತ್ಯ, ಆಪ್ಷನ್ ಸಿ ಎರಡನೇ ಜಗದೇಕಮಲ್ಲ, ಆಪ್ಷನ್ ಡಿ ಎರಡನೇ ತೈಲಪ. ಪ್ರಶ್ನೆ ಸಂಖ್ಯೆ 13. ಸುಕುಮಾರ ಚರಿತೆ ಕಾವ್ಯವನ್ನು ರಚಿಸಿದ ಚಾಲುಕ್ಯ ಯುಗದ ಕವಿ ಯಾರು? ಆಪ್ಷನ್ ಎ ನಾಗವರ್ಮ, ಆಪ್ಷನ್ ಬಿ ಶಾಂತಿನಾಥ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಚಂದ್ರರಾಜ. ಪ್ರಶ್ನೆ ಸಂಖ್ಯೆ 14. ಸಂಸ್ಕೃತದಲ್ಲಿ ಕರ್ನಾಟಕ ಭಾಷಾಭೂಷಣ ಎಂಬ ಕನ್ನಡ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಯಾರು? ಆಪ್ಷನ್ ಎ ಒಂದನೇ ನಾಗವರ್ಮ, ಆಪ್ಷನ್ ಬಿ ಎರಡನೇ ನಾಗವರ್ಮ, ಆಪ್ಷನ್ ಸಿ ಕೇಶಿರಾಜ, ಆಪ್ಷನ್ ಡಿ ಭಟ್ಟಕಳಂಕ. ಪ್ರಶ್ನೆ ಸಂಖ್ಯೆ 15. ಒಂದನೇ ನಾಗವರ್ಮನು ಬರೆದ ಪ್ರಸಿದ್ಧ ಅಲಂಕಾರ ಗ್ರಂಥ ಯಾವುದು? ಆಪ್ಷನ್ ಎ ಕಾವ್ಯಾವಲೋಕನ, ಆಪ್ಷನ್ ಬಿ ಶಬ್ದಮಣಿ ದರ್ಪಣ, ಆಪ್ಷನ್ ಸಿ ಕವಿರಾಜ ಮಾರ್ಗ, ಆಪ್ಷನ್ ಡಿ ಚಂದೋಂಬುದಿ. ಪ್ರಶ್ನೆ ಸಂಖ್ಯೆ 16. ಅಭಿಧಾನ ರತ್ನಮಾಲ ಎಂಬ ಕೋಶ ಗ್ರಂಥದ ಕರ್ತೃ ಯಾರು? ಎರಡನೇ ನಾಗವರ್ಮ, ಆಪ್ಷನ್ ಎ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ದುರ್ಗಸಿಂಹ, ಆಪ್ಷನ್ ಡಿ ಎರಡನೇ ಚಾವುಂಡರಾಯ. ಪ್ರಶ್ನೆ ಸಂಖ್ಯೆ 17. ಎರಡನೇ ನಾಗವರ್ಮನು ಯಾರ ಚಾಲುಕ್ಯ ದೊರೆಯ ಆಸ್ಥಾನದಲ್ಲಿ ಇದ್ದನು? ಆಪ್ಷನ್ ಎ ಎರಡನೇ ಜಗದೇಕಮಲ್ಲ, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 17. ಎರಡನೇ ನಾಗವರ್ಮನು ಯಾವ ಚಾಲುಕ್ಯ ದೊರೆಯ ಆಸ್ಥಾನದಲ್ಲಿದ್ದನು? ಆಪ್ಷನ್ ಎ ಎರಡನೇ ಜಗದೇಕಮಲ್ಲ, ಆಪ್ಷನ್ ಬಿ ಒಂದನೇ ಸೋಮೇಶ್ವರ, ಆಪ್ಷನ್ ಸಿ ಎರಡನೇ ಜಯಸಿಂಹ, ಆಪ್ಷನ್ ಡಿ ಆರನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 18. ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ವಿಶ್ವಕೋಶ ಗ್ರಂಥವನ್ನು ಬರೆದ ಚಾಲುಕ್ಯ ರಾಜ ಯಾರು? ಆಪ್ಷನ್ ಎ ಎರಡನೇ ಜಯಸಿಂಹ, ಆಪ್ಷನ್ ಬಿ
6ನೇ ವಿಕ್ರಮಾದಿತ್ಯ ಆಪ್ಷನ್ ಸಿ, 3ನೇ ಸೋಮೇಶ್ವರ ಅಥವಾ ಭೂಲೋಕಮಲ್ಲ ಇವನಿಗಿದ್ದಂತಹ ಬಿರುದು, ಆಪ್ಷನ್ ಡಿ 2ನೇ ತೈಲಪ್ಪ. ಪ್ರಶ್ನೆ ಸಂಖ್ಯೆ 19. ಬಾದಾಮಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಕವಯತ್ರಿ ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿ ಯಾವುದು? ಆಪ್ಷನ್ ಎ ಕೌಮುದಿ ಮಹೋತ್ಸವ, ಆಪ್ಷನ್ ಬಿ ವಿಕ್ರಮಾಂಕ ದೇವಚರಿತಂ, ಆಪ್ಷನ್ ಸಿ ಮದನ ತಿಲಕ, ಆಪ್ಷನ್ ಡಿ ಗಾಥಾ ಸಪ್ತಶತಿ. ಪ್ರಶ್ನೆ ಸಂಖ್ಯೆ 20. ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಜೀವನವನ್ನು ಆಧರಿಸಿ ವಿಕ್ರಮಾಂಕ ದೇವಚರಿತಂ ಇದನ್ನು ಬರೆದ ಕಾಶ್ಮೀರದ ಕವಿ ಯಾರು? ಆಪ್ಷನ್ ಎ ಬಿಲ್ಲಣ, ಆಪ್ಷನ್ ಬಿ ಕಲ್ಲಣ, ಆಪ್ಷನ್ ಸಿ ಬಾಣಭಟ್ಟ, ಆಪ್ಷನ್ ಡಿ ದಂಡಿ. ಪ್ರಶ್ನೆ ಸಂಖ್ಯೆ 21. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಮಾನ್ಯಕೇಟ ಅಥವಾ ಮಾನ್ಯಕೇಡ, ಆಪ್ಷನ್ ಬಿ ಬಾದಾಮಿ, ಆಪ್ಷನ್ ಸಿ ಕಲ್ಯಾಣಿ ಇಂದಿನ ಬಸವ ಕಲ್ಯಾಣ, ಆಪ್ಷನ್ ಡಿ ದ್ವಾರ ಸಮುದ್ರ. ಪ್ರಶ್ನೆ ಸಂಖ್ಯೆ 22. ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಆಪ್ಷನ್ ಎ 2ನೇ ತೈಲಪ್ಪ, ಆಪ್ಷನ್ ಬಿ 1ನೇ ಪುಲಿಕೇಶಿ, ಆಪ್ಷನ್ ಸಿ 2ನೇ ಪುಲಿಕೇಶಿ, ಆಪ್ಷನ್ ಡಿ 6ನೇ ವಿಕ್ರಮಾದಿತ್ಯ. ಪ್ರಶ್ನೆ ಸಂಖ್ಯೆ 23. ವೆಂಗಿಯ ಚಾಲುಕ್ಯ ರಾಜರಾಜ ನರೇಂದ್ರನ ಆಸ್ಥಾನದಲ್ಲಿದ್ದು ಮಹಾಭಾರತವನ್ನು ತೆಲುಗಿಗೆ ಅನುವಾದಿಸಿದವರು ಯಾರು? ಆಪ್ಷನ್ ಎ ತಿಕ್ಕಣ್ಣ, ಆಪ್ಷನ್ ಬಿ ನನ್ನಯ್ಯ, ಆಪ್ಷನ್ ಸಿ ಎರ್ರಣ್ಣ, ಆಪ್ಷನ್ ಡಿ ಪಂಪ. ಪ್ರಶ್ನೆ ಸಂಖ್ಯೆ 24. ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿದ ರಾಜ ಯಾರು? ಆಪ್ಷನ್ ಎ 2ನೇ ತೈಲಪ್ಪ, ಆಪ್ಷನ್ ಬಿ ಸತ್ಯಾಶ್ರಯ, ಆಪ್ಷನ್ ಸಿ 2ನೇ ಜಯಸಿಂಹ, ಆಪ್ಷನ್ ಡಿ ಮಾರಸಿಂಹ. ಪ್ರಶ್ನೆ ಸಂಖ್ಯೆ 25. ರನ್ನನು ರಚಿಸಿದ ದ್ವಿತೀಯ ತೀರ್ಥಂಕರನ ಚರಿತ್ರೆ ಯಾವುದು? ಆಪ್ಷನ್ ಎ ಅಜಿತ ಪುರಾಣ, ಆಪ್ಷನ್ ಬಿ ಶಾಂತಿ ಪುರಾಣ, ಆಪ್ಷನ್ ಸಿ ಆದಿಪುರಾಣ, ಆಪ್ಷನ್ ಡಿ ಮಹಾಪುರಾಣ. ಪ್ರಶ್ನೆ ಸಂಖ್ಯೆ 26. ರನ್ನಕಂದ ಎಂಬ ನಿಘಂಟು ಗ್ರಂಥವನ್ನು ಬರೆದವರು ಯಾರು? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ನಾಗವರ್ಮ, ಆಪ್ಷನ್ ಸಿ ಪೊನ್ನ, ಆಪ್ಷನ್ ಡಿ ಪಂಪ. ಪ್ರಶ್ನೆ ಸಂಖ್ಯೆ 27. 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದು ಮಿತಾಕ್ಷರ ಎಂಬ ಹಿಂದೂ ಕಾನೂನು ಗ್ರಂಥವನ್ನು ರಚಿಸಿದವರು ಯಾರು? ಆಪ್ಷನ್ ಎ ವಿಜ್ಞಾನೇಶ್ವರ, ಆಪ್ಷನ್ ಬಿ ಬಿಲ್ಲಣ, ಆಪ್ಷನ್ ಸಿ ಹೇಮಚಂದ್ರ, ಆಪ್ಷನ್ ಡಿ ಪೂರ್ಣವರ್ಮ. ಪ್ರಶ್ನೆ ಸಂಖ್ಯೆ 28. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಚಾಲುಕ್ಯ ವಿಕ್ರಮಶಕೆ ಇದನ್ನು ಪ್ರಾರಂಭಿಸಿದ ದೊರೆ ಯಾರು? ಆಪ್ಷನ್ ಎ 1ನೇ ಸೋಮೇಶ್ವರ, ಆಪ್ಷನ್ ಬಿ 6ನೇ ವಿಕ್ರಮಾದಿತ್ಯ, ಆಪ್ಷನ್ ಸಿ 2ನೇ ಜಯಸಿಂಹ, ಆಪ್ಷನ್ ಡಿ 3ನೇ ಸೋಮೇಶ್ವರ. ಪ್ರಶ್ನೆ ಸಂಖ್ಯೆ 29. ಕಾವ್ಯಾವಲೋಕನ ಕೃತಿಯು ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಜ್ಯೋತಿಷ್ಯ, ಆಪ್ಷನ್ ಬಿ ಕಾಮಶಾಸ್ತ್ರ, ಆಪ್ಷನ್ ಸಿ ಕಾವ್ಯಲಕ್ಷಣ ಅಥವಾ ಅಲಂಕಾರ, ಆಪ್ಷನ್ ಡಿ ವ್ಯಾಕರಣ. ಪ್ರಶ್ನೆ ಸಂಖ್ಯೆ 30. ಕೊನೆಯ ಪ್ರಶ್ನೆ. 2ನೇ ಚಾವುಂಡರಾಯ ಮತ್ತು 1ನೇ ಚಾವುಂಡರಾಯರ ಕೃತಿಗಳ ಸರಿಯಾದ ಜೋಡಿ ಯಾವುದು? 2ನೇ ಚಾವುಂಡರಾಯ, ಆಪ್ಷನ್ ಎ 2ನೇ ಚಾವುಂಡರಾಯ ಲೋಕೋಪಕಾರ, ಲೋಕೋಪಕಾರ, 1ನೇ ಚಾವುಂಡರಾಯ ಚಾವುಂಡರಾಯ ಪುರಾಣ, ಆಪ್ಷನ್ ಬಿ 2ನೇ ಚಾವುಂಡರಾಯ ಗದಾಯುದ್ಧ, 1ನೇ ಚಾವುಂಡರಾಯ ಲೋಕೋಪಕಾರ, ಆಪ್ಷನ್ ಸಿ 2ನೇ ಚಾವುಂಡರಾಯ ಚಾವುಂಡರಾಯ ಪುರಾಣ, 1ನೇ ಚಾವುಂಡರಾಯ ಮದನ ತಿಲಕ, ಆಪ್ಷನ್ ಡಿ ಇಬ್ಬರು ಒಂದೇ ಕೃತಿಯನ್ನು ಬರೆದಿದ್ದಾರೆ. ಇಲ್ಲಿಗೆ ವಿಡಿಯೋ ಭಾಗ 2ಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಅದರಲ್ಲಿ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಇವರಿಗೆ ಸಂಬಂಧಿಸಿದಂತಹ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ
60 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆಯಿರಿ. ಹಾಗೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದರಿಂದ ನನಗೆ ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹ ಸಿಕ್ಕಿದಂತಾಗುತ್ತದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.